2025ಕ್ಕೆ ವಿದಾಯ ಹೇಳಿ 2026 ಸಂಭ್ರಮದಿಂದ ಬರಮಾಡಿಕೊಳ್ಳಲಾಗುತ್ತಿದೆ. ನಿರಾತಂಕ ಹಗಲು, ನಿರ್ಭಯದ ರಾತ್ರಿಗಳ ಖಾತ್ರಿಗಳು ಸಿಗಲಿ ಎಂದು ಮಹಿಳೆಯರು, ಮಹಿಳಾ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸಿವೆ. ಮಹಿಳೆಯರ ಮೇಲೆ ಅತ್ಯಾಚಾರ ತುಂಬ ಜಾಸ್ತಿ ಆಗಿದೆ, ಮತ್ತು ಸೈಬರ್ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ, ಮತ್ತು ಸೂಸೈಡಿಯಲ್ ರೇಟ್ ಜಾಸ್ತಿ ಆಗಿದೆ. ಸೊ ಈ ವರ್ಷದಲ್ಲಿ ಈ ಥರ ಕೇಸ್ಗಳೆಲ್ಲ ಕಮ್ಮಿ ಆಗಬೇಕು ಅನ್ನೋದು ನಾನು ಬಯಸ್ತಿದ್ದೀನಿ. ಆ್ಯಂಡ್ SFI ಕಡೆಯಿಂದ ಕೂಡ ನಾವು ಎಷ್ಟೋ ಹೋರಾಟಗಳು ಮಾಡಿದ್ದೀವಿ. ಈ ಸೂಸೈಡಲ್ ಕೇಸ್ ಮೇಲೆ, ರೇಪ್ ಕೇಸ್ಗಳ ಮೇಲೆ ಎಷ್ಟೋ ಮಟ್ಟಿಗೆ ನ್ಯಾಯ ಸಿಕ್ಕಿಲ್ಲ. ಬಡವ್ರ ಮನೆಗೆ ಯಾವತ್ತೂ ನ್ಯಾಯ ಸಿಕ್ಕೇ ಇಲ್ಲ. ಅದು ಹೆಂಗಾಗ್ತದೆ ಅಂದರೆ, ಕ್ಯಾಪಿಟಲಿಸ್ಟ್ ಯಾರು ಮೇಲೆ ಇರ್ತಾರೋ ಅವರು ತುಳಿತಾ ಅದು ನಮಗೆ ನ್ಯಾಯ ಯಾವಾಗಲೂ ಸಿಗದೇರೇ ಆಗ್ತದೆ. ಸೊ ನಾವು SFIಯಿಂದ ಈ ಸತಿ ಆದರೂ ಈ ಕ್ರೈಮ್ ರೇಟ್ಸ್ ಎಲ್ಲ ಕಮ್ಮಿ ಆಗಿ ನಮ್ಮ ದೇಶ ಮಹಿಳೆಯರಿಗೆ ಇನ್ನೂ ಜಾಸ್ತಿ ಸುರಕ್ಷವಾಗಿರಬೇಕು, ಮತ್ತು ಮಹಿಳೆಯರ ಮೇಲೆ ಇನ್ನೂ ಜಾಸ್ತಿ ಒಂದು ಕೇರ್ನ ತಗೋಬೇಕು ನಮ್ಮ ಸರ್ಕಾರ. ಪೊಲೀಸ್ ಫೋರ್ಸ್ ಆಗಿರ್ಬೋದು, ಮತ್ತು ಏನೇನು ಸೇಫ್ಟಿ, ಏನೇನು ಸೆಕ್ಯೂರಿಟಿ, ಏನೇನೆಲ್ಲ ಮಾಡೋದಿದೆಯೋ ಅದೆಲ್ಲ ಅವ್ರು ಇನ್ನೂ ಇನ್ಕ್ರೀಸ್ ಮಾಡಿ ನಮ್ಮ ದೇಶದಲ್ಲಿ ಮಹಿಳೆಯರನ್ನ ಕಾಪಾಡಬೇಕು. ಯಾಕಂದರೆ 50% ಈಕ್ವಲಿ ನಾವಿದ್ದೀವಿ. 50% ಮೆನ್ ಇದ್ದರೆ 50% ಅಂದರೆ 48.9% ವಿಮೆನ್ ಇದ್ದೀವಿ ನಾವು ಈ ದೇಶದಲ್ಲಿ. ಸೊ ಈ ವಿಮೆನ್ಗೆಲ್ಲ ಈಕ್ವಲ್ ಆಗಿರುವಂಥ ಜಸ್ಟಿಸ್ ಸಿಗಬೇಕು. ಒಂದು ಮ್ಯಾನ್ಗೆ ಯಾವ ರೀತಿ ಅಂತ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಸಿಗ್ತಿದೆಯೋ ವರ್ಕ್ ಪ್ಲೇಸಲ್ಲಿ ಹಿಡ್ದು ಎಲ್ಲ ಪ್ಲೇಸಲ್ಲಿ, ಅವ್ರು ಸ್ಟಡಿ ಮಾಡುವಂಥ ಪ್ಲೇಸಲ್ಲಿ ಕೂಡ ಎಲ್ಲ ಪ್ಲೇಸಲ್ಲಿ ಕೂಡ ಈ ಥರದೊಂದು ಜಸ್ಟಿಸ್ ಸಿಗಬೇಕು. ಆ್ಯಂಡ್ ಅವ್ರ ಎಮೋಷ್ನಲ್ ಸಪೋರ್ಟ್ ಬೇಕು. ಆ್ಯಂಡ್ ಅವ್ರಿಗೆ ಏನೆಲ್ಲ ನಾವು ಮಾಡ್ತಿದ್ದೀವೋ ಅದೆಲ್ಲ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾನು ಬಯಸ್ತಿದ್ದೀನಿ. ರಾಜ್ಯ ಸುಭಿಕ್ಷವಾಗಿರಲಿ. ಇನ್ನೊಂದು ಏನಂದರೆ, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಆದಷ್ಟು ಕಡಿಮೆ ಆಗಲಿ ಅಂತ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳನ್ನು ಸುರಕ್ಷಿತವಾಗಿ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಜನಕ್ಕೆ ಅರ್ಥ ಆದರೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ ಅನ್ನೋದು ನಂಬಿಕೆ ನಮಗೆ. ನಾವು ಹೋರಾಟಗಳು ಮಾಡಿ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾನೇ ಇದ್ದೀವಿ. ಅದು ಏನು ಅಂತ ಇದಾಗಲಿಲ್ಲ. ಹಾಗಾಗಿ ಹೆಣ್ಮಕ್ಳು ಸುರಕ್ಷಿತವಾಗಿದ್ದರೆ 2026 ಸಂತೋಷದಿಂದ ಸ್ವಾಗತ ಮಾಡ್ಬೋದು ಅಂತ ನನ್ನ ಅನಿಸಿಕೆ. 26 ಸ್ವಾಗತ ಮಾಡಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಸಂತೋಷ ಕೂಟಗಳ ಮೂಲಕ ಆಚರಣೆ ಮಾಡ್ತಾರೆ. ಆದರೆ ನಿಜಕ್ಕೂ ನಾವು ಇಡೀ ದೇಶದ ಪರಿಸ್ಥಿತಿಯನ್ನು ನೋಡಿದಾಗ ಮಹಿಳೆಯರಿಗೆ, ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವ್ರಿಗೆ ಸುರಕ್ಷತೆಯೇ ಇಲ್ಲ ಆಗಿದೆ. ಯಾಕೆಂದರೆ ನಾವು ಈ ಮುಂಚೆ ಸ್ವಾತಂತ್ರ್ಯ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ವಿ. ಮಹಿಳೆಯರಿಗೆ ನಮ್ಮ ಸಂವಿಧಾನನೇ ಅದು ಕೊಟ್ಟಿದೆ, ಸ್ವಾತಂತ್ರ್ಯ ಸಮಾನತೆಯನ್ನು 21 ಆರ್ಟಿಕಲ್ ಹೇಳುತ್ತೆ. ಆದರೆ ನಮಗೀಗ ಸ್ವಾತಂತ್ರ್ಯ ಸಮಾನತೆ ಹೋಗಲಿ, ಸುರಕ್ಷತೆನೇ ನಾವು ಹೊರಗಡೆ ಬೀದಿಯಲ್ಲೆಲ್ಲ ಕುಟುಂಬದಲ್ಲೇ ಇವತ್ತು ಸುರಕ್ಷತೆ ಇಲ್ಲವಾಗಿದೆ. ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ಜರುಗಿದಂಥ ಘಟನೆ ನಮ್ಮೆಲ್ಲರ ಕರಳನ್ನು ಕಿವುಚುವಂತಹ ಘಟನೆ. ಹೀಗೂ ಉಂಟೆ ಅಂತ ಏನೋ ಹೇಳ್ತೀವಲ್ಲ, ಹಾಗಾಗಿದೆ. ಯಾಕೆಂದರೆ ನಮ್ಮ ತಂದೆನೇ ಮಗಳನ್ನು, ಅದು ಗರ್ಭಿಣಿ ಹೆಣ್ಣು ಮಗಳನ್ನು, ಗರ್ಭದಲ್ಲೊಂದು ಮಗು ಇದೆ, ಅದು ಮಿಸ್ಕಾಡ್ತಾ ಇದೆ, ಜೀವ ಇರುವಂತಹ ಒಂದು ಜೀವವನ್ನು, 2 ಜೀವಗಳನ್ನ ನಾಶ ಮಾಡಿರೋದು. ಮತ್ತು ಅದೊಂದೇ ಇಲ್ಲ, ಇಡೀ ಆ ಕುಟುಂಬವನ್ನು ಟಾರ್ಗೆಟ್ ಹಾಕಿ, ಮದುವೆ ಆದಂತಹ ದಲಿತ ಕುಟುಂಬವನ್ನು ಟಾರ್ಗೆಟ್ ಆಗಿಟ್ಕೊಂಡು ಅವ್ರ ಮೇಲೆ ಕೂಡ ಹಲ್ಲೆ ನಡೆಸಿರುವಂಥ ಘಟನೆ ಅತ್ಯಂತ ಕ್ರೌರ್ಯವನ್ನು ಮೆರೆಯುವಂಥದ್ದು. ಅಂದರೆ ಪಿತೃಪ್ರಧಾನ ವ್ಯವಸ್ಥೆ ನಮ್ಮ ಸ್ವಾತಂತ್ರ್ಯ ಬಂದ 78 ವರ್ಷಗಳ ನಂತರವೂ ಇದು ಆಗ್ತಾ ಇದೆ ಅನ್ನೋದೇ ದುರಂತದ ಸಂಗತಿಯಾಗಿದೆ. ಮಹಿಳೆಯರಿಗೆ ಮೊಟ್ಟ ಮೊದಲು ಸುರಕ್ಷತೆ ಬೇಕು. ಹಾಗಾಗಿ ಈಗ ಮರ್ಯಾದಾಹೀನ ಹತ್ಯೆಗಳೇನು ನಡೀತಾ ಇದೆ, ಇದನ್ನು ಬಲವಾಗಿ ನಿಲ್ಲಿಸೋದಕ್ಕೆ ಮತ್ತು ಶಿಕ್ಷೆ ಆಗಬೇಕು, ಕಾನೂನಿನಲ್ಲಿ ತಿದ್ದುಪಡಿ ತರಬೇಕು. ಅದಕ್ಕೆ ಒಂದು ವಿಶೇಷವಾದ ಕಾನೂನನ್ನು ಮಾಡಿ, ವಿಶೇಷವಾದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿರುತ್ತೆ ಅದನ್ನು ಕೂಡ ಮಾಡಬೇಕು. ಅದನ್ನು ಸರ್ಕಾರಕ್ಕೆ ಒತ್ತಾಯಿಸುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ಮಹಿಳೆಯರೆಲ್ಲ ಸೇರಿ ಒಂದು ಪತ್ರ ಚಳುವಳಿಯನ್ನು, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ. ಇದು ಕಾನೂನಾಗಿ ರೂಪುಗೊಳ್ಳಬೇಕು. ಹೊಸ ವರ್ಷದ ಕೊಡುಗೆ ನಮಗೆ ಸರ್ಕಾರಕ್ಕೆ ಏನಾದರೂ ಕೊಡೋದಿದ್ದರೆ ಹೊಸ ವರ್ಷದ ಸ್ವಾಗತವನ್ನು ನಾವು ಈ ರೀತಿ ಮಾಡೋದಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ಮಹಿಳೆಯರಿಗೆ ಕುಟುಂಬ ಮತ್ತು ಹೊರಗಡೆ ಜೀವನ ಸುರಕ್ಷಿತವಾಗಿರಬೇಕು. ನಮಗೆ ನಿರ್ಭಯದ ರಾತ್ರಿಗಳು ಮತ್ತು ನಿರಾತಂಕವಾದ ಹಗಲು ಬೇಕು ಅಂತ. ಏಕೆಂದರೆ ಮಹಾತ್ಮ ಗಾಂಧಿ ಅವತ್ತೇ ಹೇಳಿದ್ರು, ಮಧ್ಯರಾತ್ರಿ ಒಬ್ಬ ಮಹಿಳೆ ಬೀದಿಯಲ್ಲಿ ಧೈರ್ಯವಾಗಿ ಓಡಾಡ್ತಾಳೆ ಅಂದರೆ ಆಗಲೇ ನಿಜವಾದ ಸ್ವಾತಂತ್ರ್ಯ ಅಂತ.
ಆದರೆ ಇವತ್ತು ಹಗಲಿನಲ್ಲೇ ನಾವು ಓಡಾಡೋದಕ್ಕೆ ನಮಗೆ ಸುರಕ್ಷತೆ ಇಲ್ಲವಾಗಿದೆ. ಹಾಗಾಗಿ 2 ಹಗಲು ರಾತ್ರಿಗಳ ನಮಗೆ ನೆಮ್ಮದಿ ಬೇಕು. ನಮಗೇನು ತುಂಬ ಸಂತೋಷ ಸುಖ ನಾವೇನೂ ಕೇಳ್ತಿಲ್ಲ. ನೆಮ್ಮದಿಯ ನಿದ್ದೆ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ದುಡಿಯಲು ಕೆಲಸ, ಇಷ್ಟು ಇದ್ದರೆ ನಾವು ಘನತೆಯ ಬದುಕು ನಮಗೆ ಸಿಗುತ್ತೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೇವೆ. ಆ ನಿಟ್ಟಿನಲ್ಲಿ ಹೊಸ ವರ್ಷವನ್ನು ಈ ರೀತಿಯಾಗಿ ನಾವೆಲ್ಲರೂ ಸ್ವಾಗತ ಮಾಡ್ತಿದ್ದೀವಿ. ಇದು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಒಂದು ವಿಶೇಷವಾದ ಕಾನೂನನ್ನು ಮುಂಬರುವ ಕ್ಯಾಬಿನೆಟ್ನಲ್ಲೇ ಮಂಡಿಸಿ ಅದನ್ನು ಕಾನೂನಾಗಿ ರೂಪುಗೊಳಿಸಬೇಕು ಅಂಥೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತೇವೆ.